ಜೈ ಹಿಂದ್ ಮೊದಲ ವಾಕ್ಯ ಈ ರೀತಿ ಇದೆ. ಇದು ಒಳ್ಳೆಯ ಉಪಾಯ ಅಲ್ಲ, ಇದು ಒಳ್ಳೆಯ ಐಡಿಯಾ ಅಲ್ಲ, ಇದು ಒಳ್ಳೆಯ ಉಪಾಯ ಅಲ್ಲ ಅನ್ನೋದಕ್ಕೆ ದಿಸ್ ಈಸ್ ನಾಟ್ ಅ ಗುಡ್ ಐಡಿಯಾ, ದಿಸ್ ಈಸ್ ನಾಟ್ ಅ ಗುಡ್ ಐಡಿಯಾ. ನಾನು ಮಂಡ್ಯಕ್ಕೆ ಹೋಗುತ್ತಿದ್ದೇನೆ. ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ಲೇಸಿಗೆ, ಯಾವುದೇ ಪ್ಲೇಸ್ ಇರ್ಬೋದು ಅದು, ಆ ಪ್ಲೇಸಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀವಲ್ಲ. ಸೊ ನಾನು ಮಂಡ್ಯಕ್ಕೆ ಹೋಗುತ್ತಿದ್ದೇನೆ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಟು ಮಂಡ್ಯ. ಇಲ್ಲಿ ಮಂಡ್ಯದ ಜಾಗದಲ್ಲಿ ನೀವು ಯಾವ ಪ್ಲೇಸಿಗೆ ಹೋಗ್ತಿದ್ದೀರಿ ಆ ಹೆಸರನ್ನು ಸೇರಿಸಿ ವಾಕ್ಯವನ್ನು ಬದಲಾವಣೆ ಮಾಡ್ಬೋದು. ಐ ಆಮ್ ಗೋಯಿಂಗ್ ಟು ಮಂಡ್ಯ. ಅವನನ್ನು ಒಳಗೆ ಕರೆತ ಅಂದರೆ ಕರ್ಕೊಂಡು ಬಾ ಅಂತೇಳಿ. ಸೊ ಅವನನ್ನು ಒಳಗೆ ಕರ್ಕೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಹಿಮ್ ಇನ್, ಬ್ರಿಂಗ್ ಹಿಮ್ ಇನ್. ಒಮ್ಮೆ ನಾನು ನಿನಗೆ ಇದರ ಬಗ್ಗೆ ಹೇಳಿದ್ದೆ, ಒಂದ್ಸರಿ ನಾನು ಇದ್ರ ಬಗ್ಗೆ ನಿಂಗೆ ಹೇಳಿದ್ದೆ, ನೆನಪಿಲ್ವಾ? ಒಂದ್ಸರಿ ನಾನು ಇದ್ರ ಬಗ್ಗೆ ನಿಂಗೆ ನೆನಪು ಮಾಡಿದ್ದೆ, ಒಂದ್ಸರಿ ನಾನು ನಿನಗೆ ಇದ್ರ ಬಗ್ಗೆ ಹೇಳಿದ್ದೆ ಅಂತ ಹೇಳ್ತೀವಲ್ಲ. ಒನ್ಸ್ ಐ ಟೋಲ್ಡ್ ಯು ಅಬೌಟ್ ಇಟ್, ಒನ್ಸ್ ಐ ಟೋಲ್ಡ್ ಯು ಅಬೌಟ್ ಇಟ್. ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ನನಗೆ ಹೇಳು, ನನಗೆ ಹೇಳು ನೀನು ಎಲ್ಲಿ ಹೋಗ್ತಿದ್ದೀಯಾ, ಎಲ್ಲಿ ಹೋಗ್ತಿದ್ದೀಯಾ ಅಂತ ನಂಗೆ ಹೇಳು ಅಂತೀವಲ್ಲ. ಟೆಲ್ ಮೀ ವೇರ್ ಆರ್ ಯು ಗೋಯಿಂಗ್, ಟೆಲ್ ಮೀ ವೇರ್ ಆರ್ ಯು ಗೋಯಿಂಗ್. ಅವಳು ಯಾವಾಗಲೂ ಬ್ಯುಸಿ, ಅವಳು ಯಾವಾಗಲೂ ಬ್ಯುಸಿ ಇರ್ತಾಳೆ ಅಂತೀವಲ್ಲ. ಶಿ ಈಸ್ ಆಲ್ವೇಸ್ ಬ್ಯುಸಿ, ಶಿ ಈಸ್ ಆಲ್ವೇಸ್ ಬ್ಯುಸಿ. ಇದೊಂದು ಒಳ್ಳೆ ಸಿನಿಮಾ, ಇದೊಂದು ಒಳ್ಳೆ ಮೂವಿ, ನೋಡು ಇದೊಂದು ಸರಿ ಅಂತೀವಲ್ಲ. ದಿಸ್ ಈಸ್ ಅ ಗುಡ್ ಮೂವಿ, ದಿಸ್ ಈಸ್ ಅ ಗುಡ್ ಮೂವಿ. ಅವನು ಹಾಡನ್ನು ಮರೆತನು, ಅವನು ಆ ಸಾಂಗನ್ನು ಮರೆತು ಬಿಟ್ಟಿದ್ದಾನೆ ಅನ್ನೋದಕ್ಕೆ ಹಿ ಫಾರ್ಗೆಟ್ ದ ಸಾಂಗ್, ಹಿ ಫಾರ್ಗೆಟ್ ದ ಸಾಂಗ್. ನೀನು ಒಂದು ವಾರ ರಜೆ ತಗೋ, ಒಂದು ವಾರ ರೆಸ್ಟ್ ತಗೋ ಅಂತೀವಲ್ಲ. ಯು ಟೇಕ್ 1 ವೀಕ್ ರೆಸ್ಟ್, ಯು ಟೇಕ್ 1 ವೀಕ್ ರೆಸ್ಟ್. ರಜೆ ಬದಲಿಗೆ ವಿಶ್ರಾಂತಿ ಅಂತ ಹೇಳ್ಬೋದು, ನೀನು ಒಂದು ವಾರ ವಿಶ್ರಾಂತಿ ತಗೋ ಅಂತೀನಿ. ಸೊ ಯು ಟೇಕ್ 1 ವೀಕ್ ರೆಸ್ಟ್. ನೀನು ಈಗ ಹೋಗಬಹುದು, ನೀನು ಇವಾಗ ಹೊರಡ್ಬೋದು, ನೀನು ಇವಾಗ ಹೋಗ್ಬೋದು ಅನ್ನೋದಕ್ಕೆ ಯು ಮೇ ಗೋ ನಾವ್, ಯು ಮೇ ಗೋ ನಾವ್. ನನಗೆ ಈ ಕತೆಗಳು ಇಷ್ಟ, ನನಗೆ ಈ ಕತೆಗಳಂದರೆ ಇಷ್ಟ ಅನ್ನೋದಕ್ಕೆ ಐ ಲೈಕ್ ದೀಸ್ ಸ್ಟೋರೀಸ್, ಐ ಲೈಕ್ ದೀಸ್ ಸ್ಟೋರೀಸ್. ಕೊನೆ ಪಕ್ಷ ಒಮ್ಮೆ ಆದರೂ ಬಾ, ಎಟ್ಲೀಸ್ಟ್ ಒಂದು ಸರಿ ಆದರೂ ಬಾ ಮನೆ ಕಡೆ ಅಂತೀವಲ್ಲ. ಸೊ ಕೊನೆಯ ಪಕ್ಷ ಒಮ್ಮೆ ಆದರೂ ಬಾ ಅನ್ನೋದಕ್ಕೆ ಕಮ್ ಅಟ್ ಲೀಸ್ಟ್ ಒನ್ಸ್, ಕಮ್ ಅಟ್ ಲೀಸ್ಟ್ ಒನ್ಸ್. ನಾನು ಯಾವಾಗಲೂ ಇದರ ಬಗ್ಗೆ ಯೋಚಿಸುತ್ತೇನೆ, ನಾನು ಯಾವಾಗಲೂ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ಅನ್ನೋದಕ್ಕೆ ಐ ಆಮ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಇಟ್, ಐ ಆಮ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಇಟ್. ನೀನು ಯಾವಾಗಲೂ ಮೀಟಿಂಗ್ಗೆ ತಡ, ನೀನು ಯಾವಾಗಲೂ ಮೀಟಿಂಗ್ಗೆ ಲೇಟ್ ಮಾರಾಯ ಹೇಳ್ತೀವಲ್ಲ. ಸೊ ಯು ಆರ್ ಆಲ್ವೇಸ್ ಲೇಟ್ ಟು ದ ಮೀಟಿಂಗ್, ಯು ಆರ್ ಆಲ್ವೇಸ್ ಲೇಟ್ ಟು ದ ಮೀಟಿಂಗ್. ನಗುತ್ತಾ ಇರಿ, ನಗ್ತಾ ಇರಿ ಅನ್ನೋದಕ್ಕೆ ಕೀಪ್ ಸ್ಮೈಲಿಂಗ್, ಕೀಪ್ ಸ್ಮೈಲಿಂಗ್. ನಾನು ಅವನಿಗೆ ಸಹಾಯ ಮಾಡುವೆ, ನಾನು ಅವನಿಗೆ ಹೆಲ್ಪ್ ಮಾಡ್ತೀನಿ. ಐ ವಿಲ್ ಹೆಲ್ಪ್ ಹಿಮ್, ಐ ವಿಲ್ ಹೆಲ್ಪ್ ಹಿಮ್. ನೀನು ಸುಸ್ತಾದಂತೆ ಕಾಣ್ತಾ ಇದೆಯಾ, ತುಂಬ ವರ್ಕ್ ಮಾಡಿದ ಹಾಗೆ ಕಾಣ್ತಾ ಇದೆಯಾ, ಟಯರ್ಡ್ ಆದ ಹಾಗೆ ಕಾಣ್ತಿದೆಯಾ ನೀನು ಅನ್ನೋದಕ್ಕೆ ಯು ಲುಕ್ ಟಯರ್ಡ್, ಯು ಲುಕ್ ಟಯರ್ಡ್. ಅವನು ಎಲ್ಲಿದ್ದಾನೆ, ಎಲ್ಲಿದ್ದಾನವನು, ವೇರ್ ಈಸ್ ಹಿ, ವೇರ್ ಈಸ್ ಹಿ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು, ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡು, ಪ್ರಯತ್ನ ಮಾಡು ಅನ್ನೋದಕ್ಕೆ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನನಗೆ ಹೇಳಬೇಡ, ನನಗೆ ಹೇಳಬೇಡ ಅಂತೀವಲ್ಲ. ಡೋಂಟ್ ಟೆಲ್ ಮೀ, ನನಗಿದ್ರ ಬಗ್ಗೆ ಹೇಳಬೇಡ. ಡೋಂಟ್ ಟೆಲ್ ಮೀ ಅಬೌಟ್ ಇಟ್ ಅಥವಾ ಡೋಂಟ್ ಟೆಲ್ ಮೀ ಅಬೌಟ್ ದಿಸ್. ನೀನು ಮಾತನಾಡುವ ಮೊದಲು ಯೋಚಿಸು, ಯೋಚನೆ ಮಾಡಿ ಮಾತಾಡು, ಸುಮ್ಮನೆ ಮಾತಾಡಬೇಡ ಅಂತೀವಲ್ಲ. ಥಿಂಕ್ ಬಿಫೋರ್ ಯು ಸ್ಪೀಕ್, ಥಿಂಕ್ ಬಿಫೋರ್ ಯು ಸ್ಪೀಕ್. ಇದರಿಂದ ಏನೂ ಆಗೋದಿಲ್ಲ, ಇದರಿಂದ ಏನೂ ಕೂಡ ಆಗಲ್ಲ ಅನ್ನೋದಕ್ಕೆ ಇಟ್ ಡಸಂಟ್ ಮ್ಯಾಟರ್, ಇಟ್ ಡಸಂಟ್ ಮ್ಯಾಟರ್. ನಾನು ತೊಂದರೆಯಲ್ಲಿದ್ದೀನಿ, ನಾನು ಟ್ರಬಲಲ್ಲಿದ್ದೀನಿ, ನಾನು ಪ್ರಾಬ್ಲಮಲ್ಲಿದ್ದೀನಿ ಅನ್ನೋದಕ್ಕೆ ಐ ಆಮ್ ಇನ್ ಟ್ರಬಲ್, ಐ ಆಮ್ ಇನ್ ಟ್ರಬಲ್. ನನ್ನನ್ನು ಅಲ್ಲಿ ಭೇಟಿ ಮಾಡು, ನನ್ನನ್ನು ಅಲ್ಲಿ ಮೀಟ್ ಮಾಡು ಅನ್ನೋದಕ್ಕೆ ಮೀಟ್ ಮೀ ದೇರ್, ಮೀಟ್ ಮೀ ದೇರ್. ನನ್ನ ಜೊತೆ ಬನ್ನಿ, ನನ್ನ ಜೊತೆಗೆ ಬನ್ನಿ ಅಂತೀವಲ್ಲ. ಕಮ್ ವಿತ್ ಮೀ, ಕಮ್ ವಿತ್ ಮೀ. ಇದನ್ನು ಮಾಡಬೇಡ, ಇದನ್ನ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡೂ ಇಟ್, ಡೋಂಟ್ ಡೂ ಇಟ್. ಇದನ್ನು ಮುಚ್ಚಿಡಬೇಡ, ಇದನ್ನು ಹೈಡ್ ಮಾಡಬೇಡ ಅಂತೀವಲ್ಲ. ಡೋಂಟ್ ಹೈಡ್ ಇಟ್, ಡೋಂಟ್ ಹೈಡ್ ಇಟ್. ನಿನ್ನ ಮುಖವನ್ನು ತೊಳೆದುಕೋ, ನಿನ್ನ ಫೇಸ್ ವಾಶ್ ಮಾಡ್ಕೋ ಅನ್ನೋದಕ್ಕೆ ವಾಶ್ ಯುವರ್ ಫೇಸ್, ವಾಶ್ ಯುವರ್ ಫೇಸ್. ಅವನು ಇಲ್ಲಿ ಕೆಲಸ ಮಾಡ್ತಾನೆ, ಅವನಿಲ್ಲಿ ವರ್ಕ್ ಮಾಡ್ತಿದ್ದಾನೆ ಅನ್ನೋದಕ್ಕೆ ಹಿ ವರ್ಕ್ಸ್ ಹಿಯರ್, ಹಿ ವರ್ಕ್ಸ್ ಹಿಯರ್. ನೀನು ಅವನನ್ನು ನೋಡಿದ್ಯಾ,
ನೀನನ್ನು ನೋಡಿದ್ಯಾ? ಡಿಡ್ ಯು ಸಿ ಹಿಮ್? ಡಿಡ್ ಯು ಸಿ ಹಿಮ್? ಇವತ್ತು ತುಂಬ ಚಳಿ ಇದೆ, ಇವತ್ತು ತುಂಬ ಮಳೆ ಇದೆ, ಇವತ್ತು ತುಂಬ ಬಿಸಿಲಿದೆ, ಈ ರೀತಿಯೆಲ್ಲ ಹೇಳ್ತೀವಲ್ಲ. ಸೊ ಇವತ್ತು ತುಂಬ ಚಳಿ ಇದೆ ಅನ್ನೋದು ಕೊನೆಯ ವಾಕ್ಯ. ಸೊ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.